ಎಲ್ಲ ಸ್ನೇಹಿತರಿಗೂ ಕ್ರ್ಯಾಕ್ SSC ಎಕ್ಸಾಮ್ @SSC ಕನ್ನಡ ಜಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ಇನ್ನು ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಸೊ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಹೋಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಸೊ ನಿಮಗೆ SSC GD ಎಕ್ಸಾಮ್ ಪ್ರಿಪ್ರೇಷನ್ಗೆ PDF ಬೇಕಾದಲ್ಲಿ ಸೊ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, PDF ಲಭ್ಯವಿದೆ. ಸೊ ಇದು ಪಾರ್ಟ್ 3 ಆಗಿರುತ್ತೆ, ಭಾರತದ ಸಂವಿಧಾನ ಬಗ್ಗೆ. ಸೊ ಪಾರ್ಟ್ 1 ಪಾರ್ಟ್ 2 ಯಾರನ್ನು ನೋಡಿಲ್ಲ ಹೋಗಿ ನೋಡಿ, ಅದರಲ್ಲಿ 30 ಕ್ವಶನ್ಸ್ ಮಾಡಿದ್ದೀನಿ. ಸೊ ಇದು ಪಾರ್ಟ್ 3. ಸೊ ಹೆಚ್ಚಿನ ಮಾಹಿತಿಯೊಂದಿಗೆ ಪ್ರಿವಿಯಸ್ ಇಯರ್ ಕ್ವಶನಲ್ಲಿ ಕೇಳಿರುವಂಥ ಕ್ವಶನ್ಸ್, ಸೊ ಪ್ರಿವಿಯಸ್ ಇಯರ್ ಪೇಪರಲ್ಲಿ ಕೇಳಿರುವಂಥ ಕ್ವಶನ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ಕ್ಲಾಸ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಬನ್ನಿ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಭಾರತೀಯ ಸಂವಿಧಾನದ ಕೆಳಗಿನ ಯಾವ ಅನುಚ್ಛೇದವು ಕೇಂದ್ರ, ರಾಜ್ಯ ಮತ್ತು ಅಂತರರಾಜ್ಯ ವಿವಾದಗಳ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ಮೂಲ ವ್ಯಾಪ್ತಿಯನ್ನು ಒದಗಿಸುತ್ತದೆ? ಸೊ ಈ ಕ್ವಶನ್ಸ್ SSC GD 19 ಫೆಬ್ರವರಿ 2025 ಶಿಫ್ಟ್ 3ರಲ್ಲಿ ಕೇಳಿರುವಂಥ ಕ್ವಶನ್ಸ್. ಆಪ್ಷನ್ ಎ ಅನುಚ್ಛೇದ 135, ಆಪ್ಷನ್ ಬಿ ಅನುಚ್ಛೇದ 131, ಆಪ್ಷನ್ ಸಿ ಅನುಚ್ಛೇದ 134, ಆಪ್ಷನ್ ಡಿ ಅನುಚ್ಛೇದ 130. ಸೊ ಇದು ಸರಿಯಾದ ಉತ್ತರ ನೋಡೋಣ. ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಅನುಚ್ಛೇದ 131. ಸೊ ಹೆಚ್ಚಿನ ಮಾಹಿತಿ ನೋಡಿ. ಭಾರತೀಯ ಸಂವಿಧಾನದ ಅನುಚ್ಛೇದ 131 ಕೇಂದ್ರ, ರಾಜ್ಯ ಮತ್ತು ಅಂತರರಾಜ್ಯ ವಿವಾದಗಳಿಗೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೂಲ ವ್ಯಾಪ್ತಿಯನ್ನು ನೀಡುತ್ತದೆ. ನೆಕ್ಸ್ಟ್ ಪಾಯಿಂಟ್, ಅನುಚ್ಛೇದ 135 ಅಸ್ತಿತ್ವದಲ್ಲಿರುವ ಕಾನೂನಿನ ಅಡಿಯಲ್ಲಿ ಫೆಡರಲ್ ನ್ಯಾಯಾಲಯದ ವ್ಯಾಪ್ತಿ ಮತ್ತು ಅಧಿಕಾರಗಳನ್ನು ಸರ್ವೋಚ್ಚ ನ್ಯಾಯಾಲಯವು ಚಲಾಯಿಸುತ್ತದೆ. ನೆಕ್ಸ್ಟ್ ಪಾಯಿಂಟ್, ಅನುಚ್ಛೇದ 134 ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಿಸಿದೆ. ನೆಕ್ಸ್ಟ್, ಸರ್ವೋಚ್ಚ ನ್ಯಾಯಾಲಯದ ಮೇಲ್ಮನೆ ವ್ಯಾಪ್ತಿ. ವಿಧಿ 130 ಸರ್ವೋಚ್ಚ ನ್ಯಾಯಾಲಯದ ಸ್ಥಾನ ಅಂದರೆ ಪೀಠದ ಬಗ್ಗೆ ಅವಕಾಶ ನೀಡುತ್ತದೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನದ ಯಾವ ವಿಧಿ ನ್ಯಾಯಯುತ ಮತ್ತು ಮಾನವೀಯ ಕೆಲಸದ ಪರಿಸ್ಥಿತಿಗಳು ಹಾಗೂ ಮಾತೃತ್ವ ಪರಿಹಾರದ ನಿಬಂಧನೆಗಳ ಮೇಲೆ ಒತ್ತು ನೀಡುತ್ತದೆ? ಆಪ್ಷನ್ ಎ ವಿಧಿ 42, ಆಪ್ಷನ್ ಬಿ ವಿಧಿ 47, ಆಪ್ಷನ್ ಸಿ ವಿಧಿ 44, ಆಪ್ಷನ್ ಡಿ ವಿಧಿ 39. ಇದು ಸರಿಯಾದ ಉತ್ತರ ಆಪ್ಷನ್ ಎ ವಿಧಿ 42. ವಿಧಿ 42ರ ನ್ಯಾಯಸಮ್ಮತ ಮತ್ತು ಮಾನವೀಯ ಪರಿಸ್ಥಿತಿಗಳು. ಈ ವಿಧಿಯು ರಾಜ್ಯಕ್ಕೆ ಕೆಲಸವನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಮಾತೃತ್ವ ಪರಿಹಾರಕ್ಕಾಗಿ ನಿಬಂಧನೆಗಳನ್ನು ಮಾಡಲು ನಿರ್ದೇಶಿಸುತ್ತದೆ. ನೆಕ್ಸ್ಟ್ ಪಾಯಿಂಟ್, ವಿಧಿ 47 ಪೋಷಣ ಮಟ್ಟ ಮತ್ತು ಜೀವನ ಮಟ್ಟವನ್ನು ಹೆಚ್ಚಿಸಲು ಹಾಗೂ ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸಲು ರಾಜ್ಯದ ಕರ್ತವ್ಯ. ನೆಕ್ಸ್ಟ್ ಪಾಯಿಂಟ್, ವಿಧಿ 44 ನಾಗರಿಕರಿಗೆ ಏಕರೂಪ ನಾಗರಿಕ ಸಂಹಿತೆ ತಿಳಿಸುತ್ತದೆ. ನೆಕ್ಸ್ಟ್ ಪಾಯಿಂಟ್, 68ನೇ ವಿಧಿ ಸೊ ಭಾರತೀಯ ರಾಜ್ಯ ವ್ಯವಸ್ಥೆಗೆ ಸಂಬಂಧಿಸಿದೆ. ನೆಕ್ಸ್ಟ್ ಕ್ವಶನ್ಸ್, ಭಾರತೀಯ ಸಂವಿಧಾನದ ಯಾವ ವಿಧಿಯಲ್ಲಿ ಸ್ಪೀಕರ್ ಮತ್ತು ಉಪ ಸ್ಪೀಕರ್ ಹುದ್ದೆಯಿಂದ ರಜೆ, ರಾಜೀನಾಮೆ ಮತ್ತು ತೆಗೆದುಹಾಕುವ ಬಗ್ಗೆ ಉಲ್ಲೇಖಿಸಲಾಗಿದೆ? ಆಪ್ಷನ್ ಎ ವಿಧಿ 101, ಆಪ್ಷನ್ ಬಿ ವಿಧಿ 94, ಆಪ್ಷನ್ ಸಿ ವಿಧಿ 84, ಆಪ್ಷನ್ ಡಿ ವಿಧಿ 70. ಇದು ಸರಿಯಾದ ಉತ್ತರ ಆಪ್ಷನ್ ಬಿ ವಿಧಿ 94. ಭಾರತೀಯ ಸಂವಿಧಾನದ ವಿಧಿ 94ರಲ್ಲಿ ಲೋಕಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹುದ್ದೆ ಖಾಲಿಯಾಗುವುದು, ಹುದ್ದೆಗೆ ರಾಜೀನಾಮೆ ನೀಡುವುದು ಅಥವಾ ಹುದ್ದೆಯಿಂದ ತೆಗೆದುಹಾಕುವುದಕ್ಕೆ ಸಂಬಂಧಿಸಿದೆ ನಿಬಂಧನೆಗಳನ್ನು ಮಾಡಲಾಗಿದೆ. ವಿಧಿ 101 ಸ್ಥಾನಗಳ ಖಾಲಿಯಾಗುವಿಕೆ, ವಿಧಿ 84 ಸಂಸತ್ತಿನ ಸದಸ್ಯತ್ವಕ್ಕೆ ಅರ್ಹತೆ, ವಿಧಿ 70 ಇತರ ಆಕಸ್ಮಿಕ ಸಂದರ್ಭಗಳಲ್ಲಿ ರಾಷ್ಟ್ರಪತಿಯ ಕಾರ್ಯಗಳ ನಿರ್ವಹಣೆ. ನೆಕ್ಸ್ಟ್ ಕ್ವಶನ್, ಸಂವಿಧಾನದ ಯಾವ ವಿಧಿ ಅಂತರರಾಜ್ಯ ಜಲ ವಿವಾದಗಳ ನ್ಯಾಯ ನಿರ್ಣಯದ ನಿಬಂಧನೆಯನ್ನು ಮಾಡುತ್ತದೆ? ಆಪ್ಷನ್ ಎ ವಿಧಿ 262, ಆಪ್ಷನ್ ಬಿ ವಿಧಿ 215, ಆಪ್ಷನ್ ಸಿ ವಿಧಿ 210, ಆಪ್ಷನ್ ಡಿ ವಿಧಿ 258. ಇದು ಸರಿಯಾದ ಉತ್ತರ ಆಪ್ಷನ್ ಎ ವಿಧಿ 262. ಭಾರತೀಯ ಸಂವಿಧಾನದ ವಿಧಿ 262ರ ಅಡಿಯಲ್ಲಿ ಸಂಸತ್ತು ಅಂತರರಾಜ್ಯ ನದಿ ಜಲ ವಿವಾದಗಳ ತೀರ್ಮಾನಕ್ಕಾಗಿ ಕಾನೂನುಗಳನ್ನು ಒದಗಿಸಬಹುದು. ವಿಧಿ 215 ಉಚ್ಚ ನ್ಯಾಯಾಲಯವು ದಾಖಲೆಗಳ ನ್ಯಾಯಾಲಯವಾಗಿದೆ. ವಿಧಿ 210 ವಿಧಾನಮಂಡಲದಲ್ಲಿ ಬಳಸಬೇಕಾದ ಭಾಷೆಯ ನಿಬಂಧನೆ. ವಿಧಿ 258 ಕೆಲವು ಸಂದರ್ಭಗಳಲ್ಲಿ ರಾಜ್ಯಗಳಿಗೆ ಅಧಿಕಾರ ಇತ್ಯಾದಿಗಳನ್ನು ನೀಡುವ ಒಕ್ಕೂಟದ ಶಕ್ತಿ. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ರಾಜ್ಯಕ್ಕೆ ನಿರ್ದಿಷ್ಟ ಸಂದರ್ಭಗಳಲ್ಲಿ ಕೆಲಸ, ಶಿಕ್ಷಣ ಮತ್ತು ಸಾರ್ವಜನಿಕ ಸಹಾಯದ ಹಕ್ಕನ್ನು ಖಚಿತಪಡಿಸಿಕೊಳ್ಳಲು ನಿರ್ದೇಶಿಸುತ್ತದೆ? ಆಪ್ಷನ್ ಎ ಅನುಚ್ಛೇದ 41, ಆಪ್ಷನ್ ಬಿ ಅನುಚ್ಛೇದ 45, ಆಪ್ಷನ್ ಸಿ ಅನುಚ್ಛೇದ 48, ಆಪ್ಷನ್ ಡಿ ಅನುಚ್ಛೇದ 47. ಇದು ಸರಿಯಾದ ಉತ್ತರ
ಆಪ್ಷನ್ ಎ ಅನುಚ್ಛೇದ 41. ರಾಜ್ಯವು ತನ್ನ ಆರ್ಥಿಕ ಸಾಮರ್ಥ್ಯ ಮತ್ತು ಅಭಿವೃದ್ಧಿಯ ಮಿತಿಯೊಳಗೆ ಕೆಲಸ ಪಡೆಯುವ, ಶಿಕ್ಷಣ ಪಡೆಯುವ ಮತ್ತು ನಿರುದ್ಯೋಗ ಇತ್ಯಾದಿ ಸಾರ್ವಜನಿಕ ಸಹಾಯ ಪಡೆಯುವ ಹಕ್ಕನ್ನು ಖಚಿತಪಡಿಸಿಕೊಳ್ಳಲು ಪರಿಣಾಮಕಾರಿ ನಿಬಂಧನೆಗಳನ್ನು ಮಾಡುತ್ತದೆ. ನೆಕ್ಸ್ಟ್ ಪಾಯಿಂಟ್, ಅನುಚ್ಛೇದ 45. 6 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣದ ಅವಕಾಶ. ನೆಕ್ಸ್ಟ್ ಪಾಯಿಂಟ್, ಅನುಚ್ಛೇದ 48. ಕೃಷಿ ಮತ್ತು ಪಶು ಸಂಗೋಪನೆ ಸಂಸ್ಥೆ. ನೆಕ್ಸ್ಟ್ ಕ್ವಶನ್, 42ನೇ ತಿದ್ದುಪಡಿ ಕಾಯ್ದೆ 1976 ಮೂಲಕ ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು? ಆಪ್ಷನ್ ಎ 11, ಆಪ್ಷನ್ ಬಿ 15, ಆಪ್ಷನ್ ಸಿ 10, ಆಪ್ಷನ್ ಡಿ 12. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ 10. 42ನೇ ಸಂವಿಧಾನ ತಿದ್ದುಪಡಿ 1976 ಅಡಿಯಲ್ಲಿ ಭಾರತೀಯ ಸಂವಿಧಾನದಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. 86ನೇ ಸಂವಿಧಾನ ತಿದ್ದುಪಡಿ 2002 ಮೂಲಕ 11ನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು. ಅದರ ಅಡಿಯಲ್ಲಿ ಪೋಷಕರು ಅಥವಾ ಪಾಲಕರು 6 ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣ ನೀಡುವ ಕರ್ತವ್ಯವನ್ನು ಒದಗಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ, ಯಾವುದೇ ರಾಜ್ಯದಲ್ಲಿ ಮಂತ್ರಿ ಪರಿಷತ್ತು ಸಾಮೂಹಿಕವಾಗಿ ಡ್ಯಾಶ್ಗೆ ಜವಾಬ್ದಾರಿ ಆಗಿರುತ್ತದೆ? ಆಪ್ಷನ್ ಎ ರಾಜ್ಯ ವಿಧಾನಸಭೆ, ಆಪ್ಷನ್ ಬಿ ರಾಜ್ಯಪಾಲ, ಆಪ್ಷನ್ ಸಿ ಮುಖ್ಯಮಂತ್ರಿ, ಆಪ್ಷನ್ ಡಿ ರಾಷ್ಟ್ರಪತಿ. ಇದು ಸರಿಯಾದ ಉತ್ತರ ಆಪ್ಷನ್ ಎ ರಾಜ್ಯ ವಿಧಾನಸಭೆ. ವಿಧಿ 164. ಯಾವುದೇ ರಾಜ್ಯದ ಮಂತ್ರಿಮಂಡಲವು ಸಾಮೂಹಿಕವಾಗಿ ರಾಜ್ಯದ ಚುನಾಯಿತ ವಿಧಾನಸಭೆಗೆ ಜವಾಬ್ದಾರವಾಗಿರುತ್ತದೆ. ನೆಕ್ಸ್ಟ್ ಪಾಯಿಂಟ್, ಭಾರತೀಯ ಸಂವಿಧಾನದ ವಿಧಿ 170 ಅಡಿಯಲ್ಲಿ ರಾಜ್ಯ ವಿಧಾನಸಭೆಗಳ ರಚನೆಗೆ ಅವಕಾಶ ಕಲ್ಪಿಸಲಾಗಿದೆ. ನೆಕ್ಸ್ಟ್, ವಿಧಾನಸಭೆಯಲ್ಲಿ ಗರಿಷ್ಠ 500 ಮತ್ತು ಕನಿಷ್ಠ 60 ಸದಸ್ಯರು ಇರಬಹುದು. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನದ ಪ್ರಕಾರ ರಾಜ್ಯದ ನಿಜವಾದ ಕಾರ್ಯನಿರ್ವಾಹಕ ಮುಖ್ಯಸ್ಥ ಯಾರು? ಆಪ್ಷನ್ ಎ ರಾಜ್ಯಪಾಲ, ಆಪ್ಷನ್ ಬಿ ಮುಖ್ಯಮಂತ್ರಿ, ಆಪ್ಷನ್ ಸಿ ಅಧ್ಯಕ್ಷ, ಆಪ್ಷನ್ ಡಿ ಉಪಮುಖ್ಯಮಂತ್ರಿ. ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಮುಖ್ಯಮಂತ್ರಿ. ರಾಜ್ಯಪಾಲರು ರಾಜ್ಯದ ಕಾರ್ಯಕಾರಿ ಮುಖ್ಯಸ್ಥರಾಗಿರುತ್ತಾರೆ ಮತ್ತು ರಾಜ್ಯಪಾಲರು ನಾಮಮಾತ್ರದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ. ಆದರೆ ನಿಜವಾದ ಅಧಿಕಾರ ರಾಜ್ಯದ ಮುಖ್ಯಮಂತ್ರಿ ಮತ್ತು ಅವರ ಮಂತ್ರಿ ಪರಿಷತ್ತಿನ ಬಳಿ ಇರುತ್ತದೆ. ವಿಧಾನಸಭೆಯು ಬಹುಮತ ಪಕ್ಷದ ನಾಯಕರಾಗಿ ರಾಜ್ಯಪಾಲರಿಂದ ಮುಖ್ಯಮಂತ್ರಿಯನ್ನು ನೇಮಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನದ ಪ್ರಕಾರ ಭಾರತದ ಚುನಾವಣಾ ಆಯುಕ್ತರ ಗರಿಷ್ಠ ಅಧಿಕಾರಾವಧಿ ಎಷ್ಟು? ಆಪ್ಷನ್ ಎ 8 ವರ್ಷ, ಆಪ್ಷನ್ ಬಿ 5 ವರ್ಷ, ಆಪ್ಷನ್ ಸಿ 6 ವರ್ಷ, ಆಪ್ಷನ್ ಡಿ 3 ವರ್ಷ. ಇದು ಸರಿಯಾದ ಉತ್ತರ ಆಪ್ಷನ್ ಸಿ 6 ವರ್ಷ. ಭಾರತದ ಚುನಾವಣಾ ಆಯುಕ್ತರ ಗರಿಷ್ಠ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷ ವಯಸ್ಸಿನವರೆಗೆ ಯಾವುದೇ ಮೊದಲು ಅದು ಆಗಿರುತ್ತದೆ. ನೆಕ್ಸ್ಟ್, ಭಾರತದ ಚುನಾವಣಾ ಆಯೋಗವು ಸಂವಿಧಾನಿಕ ಸಂಸ್ಥೆಯಾಗಿದ್ದು ಇದನ್ನು ವಿಧಿ 324 ಅಥವಾ 324ರಿಂದ 329ರಲ್ಲಿ ವಿವರಿಸಲಾಗಿದೆ. ಇದು 25 ಜನವರಿ 1950ರಂದು ಸ್ಥಾಪಿಸಲಾಯಿತು. ನೆಕ್ಸ್ಟ್ ಕ್ವಶನ್, ಭಾರತದ ಅಟಾರ್ನಿ ಜನರಲ್ ಡ್ಯಾಶ್ಗೆ ಕಾನೂನು ಸಲಹೆ ನೀಡುತ್ತಾರೆ? ಆಪ್ಷನ್ ಎ ರಾಜ್ಯದ ರಾಜ್ಯಪಾಲರು, ಆಪ್ಷನ್ ಬಿ ರಾಜ್ಯದ ಮುಖ್ಯಮಂತ್ರಿ, ಆಪ್ಷನ್ ಸಿ ಭಾರತದ ಮುಖ್ಯ ನ್ಯಾಯಮೂರ್ತಿ, ಆಪ್ಷನ್ ಡಿ ಕೇಂದ್ರ ಸರ್ಕಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೇಂದ್ರ ಸರ್ಕಾರ. ಭಾರತದ ಅಟಾರ್ನಿ ಜನರಲ್ ಭಾರತದ ಸರ್ಕಾರದ ಮುಖ್ಯ ಕಾನೂನು ಸಲಹೆಗಾರ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸರ್ಕಾರದ ಪ್ರಮುಖ ವಕೀಲರಾಗಿರುತ್ತಾರೆ. ನೆಕ್ಸ್ಟ್ ಪಾಯಿಂಟ್, ವಿಧಿ 56ರ ಪ್ರಕಾರ ಅಟಾರ್ನಿ ಜನರಲ್ను ರಾಷ್ಟ್ರಪತಿಯವರು ನೇಮಿಸುತ್ತಾರೆ. ನೆಕ್ಸ್ಟ್ ಪಾಯಿಂಟ್, ವಿಧಿ 58ರ ಪ್ರಕಾರ ಅಟಾರ್ನಿ ಜನರಲ್ ಯಾವುದೇ ಸದನದಲ್ಲಿ ಅಥವಾ ಎರಡೂ ಸದನಗಳ ಜಂಟಿ ಅಧಿವೇಶನದಲ್ಲಿ ಮತ್ತು ಅವರು ನಾಮನಿರ್ದೇಶಿತ ಸದಸ್ಯರಾಗಿರುವ ಯಾವುದೇ ಸಮಿತಿಯಲ್ಲಿ ಮಾತನಾಡುವ ಮತ್ತು ಕಲಾಪಗಳಲ್ಲಿ ಭಾಗವಹಿಸುವ ಹಕ್ಕನ್ನು ಹೊಂದಿರುತ್ತಾರೆ. ಆದರೆ ಈ ವಿಧಿಯಡಿಯಲ್ಲಿ ಅವರಿಗೆ ಮತ ಚಲಾಯಿಸುವಂಥ ಹಕ್ಕು ಇರುವುದಿಲ್ಲ. ಸ್ನೇಹಿತರೆ, ಇವತ್ತಿನ ಕ್ಲಾಸ್ ಇದಾಗಿರುತ್ತೆ. ಭಾರತದ ಸಂವಿಧಾನ ಹೆಚ್ಚಿನ ಮಾಹಿತಿಯೊಂದಿಗೆ. ಸೊ ಇದನ್ನು ನಿಮಗೆ PDF ಬೇಕಾದರೆ ಕೊಟ್ಟರು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, PDF ಲಭ್ಯವಿದೆ. ಸೊ ಇದೇ ರೀತಿ ಭೂಗೋಳಶಾಸ್ತ್ರ, ಇತಿಹಾಸದ್ದು ಕೂಡ ಇದೇ ರೀತಿ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಹೆಚ್ಚಿನ ಮಾಹಿತಿಯೊಂದಿಗೆ PDF ಲಭ್ಯವಿದೆ. ನೀವು ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಕ್ಲಾಸ್ನಲ್ಲಿ.